ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈ ಹಿಂದೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಒಂದಷ್ಟು ವಿವಾದಾತ್ಮಕ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು, ಬಹಳ ಪ್ರಮುಖವಾಗಿ ಆರ್ಎಸ್ಎಸ್ ಬಗ್ಗೆ. ಈಗಲೂ ಕೂಡ ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ದಾರೆ, ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ವಿವಾದಾತ್ಮಕ ಹೇಳಿಕೆಗಳಾಗಿದ್ದು ಜೊತೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿವಾದದ ಸುಳಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಿಜೆಪಿಯ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ದೆವ್ವವಿದ್ದಂತೆ, ಬಿಜೆಪಿ ಆ ದೆವ್ವದ ನೆರಳು ಅಂತ ಹೇಳಿದ್ದಾರೆ. ನಾವು ನೆರಳಿನ ಜೊತೆ ಹೋರಾಟ ಮಾಡಬಾರದು, ದೆವ್ವದ ಜೊತೆ ಹೋರಾಟ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನ ನೀಡೋ ಮೂಲಕ ಆರ್ಎಸ್ಎಸ್ ನಮ್ಮ ನೇರ ಟಾರ್ಗೆಟ್ ಅನ್ನುವಂಥದ್ದನ್ನ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಆರ್ಎಸ್ಎಸ್ ವಿರುದ್ಧ ಮತ್ತೆ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಹಿಂದೆಯೂ ಕೂಡ ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ರು. ಅದರ ಜೊತೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಬಗ್ಗೆಯೂ ಕೂಡ ಮೊದಲು ಧ್ವನಿ ಎತ್ತಿದ್ದು ಪ್ರಿಯಾಂಕ್ ಖರ್ಗೆ. ಈಗಲೂ ಕೂಡ ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಕೇವಲ ಮಾತಾಡಿರೋದಷ್ಟೇ ಅಲ್ಲ, ಒಂದಷ್ಟು ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳನ್ನ ಕೂಡ ಕೊಟ್ಟಿರೋದು. ಮುಂದಿನ ದಿನಗಳಲ್ಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ, ವಿವಾದಕ್ಕೆ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತೆ ಕಾಣಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅಸಲಿಗೆ ಏನ್ ಮಾತಾಡಿದ್ರು ಒಮ್ಮೆ ಕೇಳ್ಕೊಂಬರೋಣ ಬನ್ನಿ. ಆರ್ಎಸ್ಎಸ್ ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದನ್ ಜೆಡಿಎಸ್. ಬದುಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಆರ್ಎಸ್ಎಸ್. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಆರ್ಎಸ್ಎಸ್ ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದನ್ ಜೆಡಿಎಸ್. ಬದುಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಆರ್ಎಸ್ಎಸ್. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ. ಆರ್ಎಸ್ಎಸ್ ಒಂದು ದೆವ್ವ ಆದ್ರೆ ಬಿಜೆಪಿ ಅದರ ನೆರಳು ಅಂತ ಪ್ರಿಯಾಂಕ್ ಖರ್ಗೆ ಈಗ ಹೇಳಿರೋದು. ಅದರ ಜೊತೆಯಲ್ಲಿ ನಾವು ನೆರಳಿನ ಜೊತೆ ಹೋರಾಟವನ್ನ ಮಾಡಬಾರದು, ಅದರ ಜೊತೆಗೆ ಅಸಲಿಗೆ ಈಗ ಗುದ್ದಾಟವನ್ನ ಮಾಡ್ತಾ ಇದ್ದೇವೆ, ದೆವ್ವದ ಜೊತೆ ಗುದ್ದಾಡಿದ್ರೆ ದೇಶ ಉದ್ಧಾರ ಆಗುತ್ತೆ ಅನ್ನುವಂತ ಹೇಳಿಕೆಯನ್ನ ಈಗ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಕೊಟ್ಟಿರೋದು. ಇದು ನಿಜಕ್ಕೂ ಕೂಡ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ನಾನು ಅಧ್ಯಯನವನ್ನ ಮಾಡಿದ್ದೇನೆ, ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ, ಅವ್ರ ನೋಂದಣಿ ಯಾಕಾಗಿಲ್ಲ, ಇದೆಲ್ಲದಕ್ಕೂ ಉತ್ತರ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಕೂಡ ಈಗ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಪ್ರಿಯಾಂಕ್ ಖರ್ಗೆ ಹಿಂದೆಯೂ ಕೂಡ ಆರ್ಎಸ್ಎಸ್ ನೇರ ಟಾರ್ಗೆಟ್ ಅನ್ನುವಂಥದ್ದನ್ನ ಹೇಳಿದ್ರು. ಅದರ ಜೊತೆಯಲ್ಲಿ ಪಥಸಂಚಲನ ಮಾಡುವಂತ ವಿಚಾರಕ್ಕೂ ಕೂಡ ಪತ್ರವನ್ನ ಬರೆದಿದ್ದು ಪ್ರಿಯಾಂಕ್ ಖರ್ಗೆ. ಪಥಸಂಚಲನಕ್ಕೆ ಪರ್ಮಿಷನ್ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪತ್ರವನ್ನ ಈ ಹಿಂದೆ ಬರೆದಿದ್ದು ಪ್ರಿಯಾಂಕ್ ಖರ್ಗೆ. ಈಗ ಮತ್ತೆ ಆರ್ಎಸ್ಎಸ್ ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಏನೇನು ಹೇಳಿದ್ರು ಈ ಸಂದರ್ಭದಲ್ಲಿ? ಜೊತೆಗೆ ಇದು ವಿವಾದಕ್ಕೆ ಕಾರಣವಾಗುವಂತ ಎಲ್ಲಾ ಸಾಧ್ಯತೆಗಳು, ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಭಿಷೇಕ್. ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸಂಘ ಅಲ್ಲ ಅಂತ ತಿಳಿಸಿದ್ದು ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ತಾರೆ. ಯಾಕಂದ್ರೆ ಪಥಸಂಚಲನದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವರನ್ನ ನಾವು ಅನುಮತಿಯನ್ನ ಕೊಡಬಾರದು, ಅನ್ರಿಜಿಸ್ಟರ್ ಇರುವಂತಹ ಸಂಘ ಸಂಸ್ಥೆ ಇದು, ಇದಕ್ಕೆ ದೇವಣಿಗೆ ಎಲ್ಲಿಂದ ಬರುತ್ತೆ, ಇದು ಯಾವ ಕಾರ್ಯಗಳನ್ನ ನೆರವೇರಿಸುತ್ತೆ ಅನ್ನೋ ಒಂದು ಮಾಹಿತಿ ಇಲ್ಲ, ಸಮಾಜದಲ್ಲಿ ಕೋಮು ಗಲಭೆಯನ್ನ ಉಂಟು ಮಾಡುವಂತ ಒಂದು ಸಂಘ ಅಂತ ಹೇಳಿಕೆಯನ್ನ ಕೊಟ್ಟಿದ್ದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಆರ್ಎಸ್ಎಸ್ ನಡುವೆ ಇರುವಂತ ಭಿನ್ನಾಭಿಪ್ರಾಯ ಏನು ಅನ್ನೋದು ಈಗಾಗಲೇ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ರಾಷ್ಟ್ರಕ್ಕೆ ಕೂಡ ಅರ್ಥ ಆಗಿತ್ತು. ಇದೇ ಹೇಳಿಕೆ ವಿಚಾರವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಒಂದಿಷ್ಟು ಹೋರಾಟಗಳು ನಡೆದಿತ್ತು. ನೆನ್ನೆ ಮತ್ತೊಂದು ಖಾಸಗಿ ಸಮಾರಂಭ ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತ ಒಂದು ವಿಚಾರ ಏನಂದ್ರೆ, ರಾಜಕೀಯವಾಗಿ ಬಿಜೆಪಿ ಅನ್ನೋದು ನೆರಳಿದಂತೆ, ಆದ್ರೆ
RSS ಅನ್ನೋದು ದೆವ್ವ ಆಗಿದೆ, ದೆವ್ವದ ನೆರಳಿನ ಜೊತೆ ಹೋರಾಡೋ ಬದಲು ನಾವು ದೆವ್ವದ ಜೊತೆ ಹೋರಾಡಬೇಕು ಅನ್ನೊಂದು ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು. ಅಲ್ಲಿಗೆ ಬಿಜೆಪಿ ನಮ್ಮ ನೇರ ಎದುರಾಳಿ ಅಲ್ಲ, ಬದಲಾಗಿ RSS ನಮ್ಮ ಎದುರಾಳಿ ಆಗಿರುವಂತದ್ದು. ಬಿಜೆಪಿ ಜೊತೆ ಹೋರಾಡೋದಕ್ಕಿಂತ ಹೆಚ್ಚಾಗಿ ನಾವು RSS ಜೊತೆ ಹೋರಾಡಬೇಕಾಗತ್ತೆ ಅನ್ನೋ ಒಂದು ಸಂದೇಶವನ್ನ ನೀಡಿರುವಂತದ್ದು. ಇಲ್ಲಿಗೆ RSS ಒಂದು ವೇಳೆ ಇಲ್ಲದೆ ಹೋಗಿದ್ರೆ ಬಿಜೆಪಿ JDS ಗಿಂತ ಕಡಿಮೆ ಆಗ್ತಿತ್ತು. JDS ಗಾದ್ರೂ ಕನಿಷ್ಠ ಪಕ್ಷ ಒಂದು ಬೆಂಬಲ ಇದೆ, ಆದ್ರೆ ಬಿಜೆಪಿಗೆ ಹೇಳಿದ್ದಾರೆ. ಅಲ್ಲಿಗೆ ಗುರುದಕ್ಷಿಣೆಯನ್ನ ಕೂಡ ತೆಗೆದುಕೊಳ್ತಾರೆ, ಡೊನೇಷನ್ ಅನ್ನ ತೆಗೆದುಕೊಳ್ತಾರೆ. ಅಂದ್ರೆ ಧ್ವಜದ ಹೆಸರಿನಲ್ಲಿ ಹಣವನ್ನ ಸಂಗ್ರಹಿಸುವಂತ ಸಂಸ್ಥೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿರುವಂತದ್ದು. ಇವಿಷ್ಟು ವಿಚಾರಗಳನ್ನ ಈಗ ಬಿಜೆಪಿ ಹಾಗೂ JDS ಹಾಗೂ RSS ಯಾವ ರೀತಿ ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ಬೇಕಾಗಿರುವಂತದ್ದು. ಇದ್ರ ಜೊತೆಗೆ ಖಂಡಿತವಾಗಿಯೂ ಇದು ವಿವಾದ ಆಗುವಂತ ಸಾಧ್ಯತೆ ಇರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡಿ ಹೇಳಿರುವಂತದ್ದು ಏನಂದ್ರೆ, ನಾನು ಈಗ ಸತ್ಯವನ್ನ ಮಾತನಾಡೋದ್ರಿಂದ ಇದು ವಿವಾದ ಆಗುತ್ತೆ, ನಾನು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಅಂತ ಹೇಳಿರುವಂತದ್ದು. ಆದ್ರೆ ಇದನ್ನ ಯಾವ ರೀತಿ ಆಡಳಿತ ಪಕ್ಷದ ನಾಯಕರು ಪ್ರತಿಪಾದಿಸ್ತಾರೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ಅಸೆಂಬ್ಲಿನಲ್ಲಿ DK ಶಿವಕುಮಾರ್ ಅಂದ್ರೆ KPCC ಅಧ್ಯಕ್ಷರೇ RSS ನ ಗೀತೆಯನ್ನ ಹಾಡಿದ್ದನ್ನ ನಾವು ಗಮನಿಸಿದ್ದೇವೆ. ಇದನ್ನ ಯಾವ ರೀತಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಬೆಂಬಲಿಸ್ತಾರ ಅಥವಾ ವಿರೋಧಿಸ್ತಾರ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಅಶ್ವಿನಿ, ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿದೆ, ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ತಾರೆ. ಯಾಕಂದ್ರೆ ಪಥಸಂಚಲನದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವರನ್ನ ನಾವು ಅನುಮತಿಯನ್ನ ಕೊಡಬಾರ್ದು. ಅನ್ರಿಜಿಸ್ಟರ್ ಇರುವಂತಹ ಸಂಘ ಸಂಸ್ಥೆ ಇದು, ಇದಕ್ಕೆ ದೇವಣಿಗೆ ಎಲ್ಲಿಂದ ಬರುತ್ತೆ, ಇದು ಯಾವ ಕಾರ್ಯಗಳನ್ನ ನೆರವೇರಿಸುತ್ತೆ ಅನ್ನೊಂದು ಮಾಹಿತಿ ಇಲ್ಲ. ಸಮಾಜದಲ್ಲಿ ಕೋಮು ಗಲಭೆಯನ್ನ ಉಂಟು ಮಾಡುವಂತ ಒಂದು ಸಂಘ ಅಂತ ಹೇಳಿಕೆಯನ್ನ ಕೊಟ್ಟಿದ್ದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ RSS ನಡುವೆ ಇರುವಂತ ಭಿನ್ನಾಭಿಪ್ರಾಯ ಏನು ಅನ್ನೋದು ಈಗಾಗಲೇ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ರಾಷ್ಟ್ರಕ್ಕೆ ಕೂಡ ಅರ್ಥ ಆಗಿತ್ತು. ಇದೇ ಹೇಳಿಕೆ ವಿಚಾರವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಒಂದಿಷ್ಟು ಹೋರಾಟಗಳು ನಡೆದಿತ್ತು. ನೆನ್ನೆ ಮತ್ತೊಂದು ಖಾಸಗಿ ಸಮಾರಂಭದಲ್ಲಿ ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತ ಒಂದು ವಿಚಾರ ಏನಂದ್ರೆ, ರಾಜಕೀಯವಾಗಿ ಬಿಜೆಪಿ ಅನ್ನೋದು ನೆರಳಿದಂತೆ, ಆದ್ರೆ RSS ಅನ್ನೋದು ದೆವ್ವ ಆಗಿದೆ, ದೆವ್ವದ ನೆರಳಿನ ಜೊತೆ ಹೋರಾಡೋ ಬದಲು ನಾವು ದೆವ್ವದ ಜೊತೆ ಹೋರಾಡಬೇಕು ಅನ್ನೊಂದು ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು. ಅಲ್ಲಿಗೆ ಬಿಜೆಪಿ ನಮ್ಮ ನೇರ ಎದುರಾಳಿ ಅಲ್ಲ, ಬದಲಾಗಿ RSS ನಮ್ಮ ಎದುರಾಳಿ ಆಗಿರುವಂತದ್ದು. ಬಿಜೆಪಿ ಜೊತೆ ಹೋರಾಡೋದಕ್ಕಿಂತ ಹೆಚ್ಚಾಗಿ ನಾವು RSS ಜೊತೆ ಹೋರಾಡಬೇಕಾಗತ್ತೆ ಅನ್ನೋ ಒಂದು ಸಂದೇಶವನ್ನ ನೀಡಿರುವಂತದ್ದು. ಇಲ್ಲಿಗೆ RSS ಒಂದು ವೇಳೆ ಇಲ್ಲದೆ ಹೋಗಿದ್ರೆ ಬಿಜೆಪಿ JDS ಗಿಂತ ಕಡಿಮೆ ಆಗ್ತಿತ್ತು. JDS ಗಾದ್ರೂ ಕನಿಷ್ಠ ಪಕ್ಷ ಒಂದು ಬೆಂಬಲ ಇದೆ, ಆದ್ರೆ ಬಿಜೆಪಿಗೆ ಹೇಳಿದ್ದಾರೆ. ಅಲ್ಲಿಗೆ ಗುರುದಕ್ಷಿಣೆಯನ್ನ ಕೂಡ ತೆಗೆದುಕೊಳ್ತಾರೆ, ಡೊನೇಷನ್ ಅನ್ನ ತೆಗೆದುಕೊಳ್ತಾರೆ. ಅಂದ್ರೆ ಧ್ವಜದ ಹೆಸರಿನಲ್ಲಿ ಹಣವನ್ನ ಸಂಗ್ರಹಿಸುವಂತ ಸಂಸ್ಥೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿರುವಂತದ್ದು. ಇವಿಷ್ಟು ವಿಚಾರಗಳನ್ನ ಈಗ ಬಿಜೆಪಿ ಹಾಗೂ JDS ಹಾಗೂ RSS ಯಾವ ರೀತಿ ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ಬೇಕಾಗಿರುವಂತದ್ದು. ಇದ್ರ ಜೊತೆಗೆ ಖಂಡಿತವಾಗಿಯೂ ಇದು ವಿವಾದ ಆಗುವಂತ ಸಾಧ್ಯತೆ ಇರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡಿ ಹೇಳಿರುವಂತದ್ದು ಏನಂದ್ರೆ, ನಾನು ಈಗ ಸತ್ಯವನ್ನ ಮಾತನಾಡೋದ್ರಿಂದ ಇದು ವಿವಾದ ಆಗುತ್ತೆ, ನಾನು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಅಂತ ಹೇಳಿರುವಂತದ್ದು. ಆದ್ರೆ ಇದನ್ನ ಯಾವ ರೀತಿ ಆಡಳಿತ ಪಕ್ಷದ ನಾಯಕರು ಪ್ರತಿಪಾದಿಸ್ತಾರೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ಅಸೆಂಬ್ಲಿನಲ್ಲಿ DK ಶಿವಕುಮಾರ್ ಅಂದ್ರೆ KPCC ಅಧ್ಯಕ್ಷರೇ RSS ನ ಗೀತೆಯನ್ನ ಹಾಡಿದ್ದನ್ನ ನಾವು ಗಮನಿಸಿದ್ದೇವೆ. ಇದನ್ನ ಯಾವ ರೀತಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಬೆಂಬಲಿಸ್ತಾರ ಅಥವಾ ವಿರೋಧಿಸ್ತಾರ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಅಶ್ವಿನಿ, ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿದೆ, ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ.